ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಜೀರಿಗೆ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಈ ಪಿ ಸಿ ಓ ಡಿ ಇದ್ದರೆ ಹಂಗೇನೆ ಫ್ರೆಂಡ್ಸ್, ಎಲ್ಲ ಪ್ರಾಬ್ಲಮ್. ಏನು ಮಾಡಿದ್ರು ಮತ್ತೆ ವೆಯ್ಟ್ ಗೇನ್ ಆಗ್ತಾನೆ ಇರ್ತೀವಿ. ವೆಯ್ಟ್ ಅಂತೂ ಕಮ್ಮಿ ಆಗೋಲ್ಲ. ಅದಾದಮೇಲೆ ಚಿತ್ರಾನ್ನ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒನ್ ಟೈಮಿಗೆ. ಹಂಗಾಗಿ ಇಷ್ಟೇ ಸಾಕಾಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಎಲ್ಲ ತೊಳೆದಿಟ್ಕೊಂಡೆ. ಅದಾದಮೇಲೆ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನ ಎಲ್ಲ ಮಾಮೂಲಿ ಗೊತ್ತೇ ಇರುತ್ತಲ್ಲ, ಏನು ತೋರ್ಸೋಕೆ ಹೋಗಲಿಲ್ಲ. ಹಂಗಂಗೆ ಸುಮ್ಮನೆ ಏನೇನು ಹಾಕಿದ್ದೀನಿ ಅಂತ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವತ್ತಿಂದ ಇಷ್ಟು ದಿನ ಕೆಲಸ ದೂರ ಇದ್ದಿದ್ದರಿಂದ ನಾನು ಯಾವುದೇ ಬ್ಲಾಗ್ಸ್ ಅಂತ ಏನೂ ಆಗ್ತಾಯಿರಲಿಲ್ಲ. ಇವಾಗ ಈ ತಿಂಗಳಿಂದ ಸ್ವಲ್ಪ ಇವಾಗ ಕೆಲಸದ ಜಾಗ ಸಹಿತ ಚೇಂಜ್ ಆಗಿದೆ. ಹಂಗಾಗಿ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಸಾಕು. ಒಂದು 8:30ಗೆಲ್ಲ ಮನೆ ಬಿಟ್ಬಿಟ್ಟರೆ ಸಾಕು. ಹಂಗಾಗಿ ಇವಾಗ ಸಿಂಪಲಾಗಿ ಚಿತ್ರಾನ್ನ ಎಲ್ಲ ಮಾಡಿಕೊಂಡೆ. ನನಗೆ ಗೊಜ್ಜು ಮಾಡೋಷ್ಟಕ್ಕೆ ಈ ಕಡೆ ರೈಸ್ ಸಹಿತ ರೆಡಿ ಇತ್ತು. ರೈಸ್ ಎಲ್ಲ ಮಾಡಿಟ್ಟು ಚಿತ್ರಾನ್ನ ಸಹಿತ ಎಲ್ಲ ಕಲಸಿದ್ದೆಲ್ಲ ಆಯಿತು ಫ್ರೆಂಡ್ಸ್. ಚಿತ್ರಾನ್ನ ಮಾತ್ರ ಸೂಪರಾಗಿ ತುಂಬ ಟೇಸ್ಟಾಗಿ ಬಂದಿತ್ತು. ನಾನು ಅವ್ರು ಕೊಡ್ತಿರೋದು ಮಧ್ಯಾಹ್ನ, ಹಂಗಾಗಿ ಬೆಳಗ್ಗೆನೇ ಚಿತ್ರಾನ್ನ ಟೇಸ್ಟ್ ನೋಡಿದ್ದೆ, ಹಂಗಾಗಿ ಗೊತ್ತು ತುಂಬ ಚೆನ್ನಾಗಾಗಿತ್ತು ಚಿತ್ರಾನ್ನ ಅಂತ. ಎಲ್ಲರೂ ಹೇಗಿದ್ದೀರಾ, ತುಂಬ ದಿನ ಆಯಿತು ಬ್ಲಾಗ್ ಆಗ್ತಲೇ ನಾನು. ಮತ್ತು ನೈಟಿಗೆ ಏನಾದರೂ ಮಾಡೋಕ್ಕಾಗುತ್ತೆ ಪಲ್ಯ ಅಂತ ಕಡಲೆಕಾಳು ಸಹಿತ ನೆನೆಸಿಟ್ಟು ಬಂದೆ ನೋಡಿ. ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟು ಬಂದಿದ್ದೀನಿ. ಮತ್ತು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಕೆಲಸ ಮಾಡ್ಕೋಬೇಕಂದ್ರೆ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಟಾಸ್ಕ್ ಥರ ಅನಿಸ್ಬಿಡುತ್ತೆ. ಅದಕ್ಕೆ ಇವಾಗಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಟೋದ್ರೆ ಮುಗೀತು. 7:30 ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದಿತ್ತು. ಇವಾಗ ನಾನು ಸಹಿತ ಫ್ರೆಶ್ ಆಫ್ ಆಗಿಬಿಟ್ಟು ಬರೋಣ ಅಂತ ಹೊರಟೆ. ಫ್ರೆಶ್ ಆಫ್ ಆಗಿ ಬಂದಿದ್ದಾಯ್ತು ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ರೆಡಿ ಆಗೋದು ಒಂದೇ ಬಾಕಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ಇದೇ ಡ್ರೆಸ್ ಹಾಕ್ಕೊಂಡಿರೋದು ಇವತ್ತು. ಅದೆಲ್ಲಾದಮೇಲೆ ರೆಡಿ ಎಲ್ಲ ಆಗಿಬಿಟ್ಟು ಸ್ವಲ್ಪ ಚಿತ್ರಾನ್ನ ತಿಂದ್ಕೊಂಡು ಇಷ್ಟೇ ಟಿಫನ್ ಮಾಡ್ತೀನಿ ಫ್ರೆಂಡ್ಸ್. ಚಿತ್ರಾನ್ನ ಮಾತ್ರ ತುಂಬ ಚೆನ್ನಾಗಿತ್ತಲ್ಲ. ಈಗೆಲ್ಲ ರೆಡಿ ಎಲ್ಲ ಆಗಿ ಮುಗೀತು ನಂದು. ಇವಾಗ ಹೊರಡಬೇಕು. ಟಿಫನ್ ಮಾಡಿಟ್ಟು ಪ್ಲೇಟ್ಸ್ ಸಹಿತ ತೊಳೆದಿಟ್ಟೆ ಬಂದೆ ನಾನು. ನೋಡಿ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತು. ಇವಾಗ ಬ್ಯಾಗ್ ತಗೊಂಡು ನಮ್ಮ ಮನೆಯವ್ರಿಗೂ ಮಲಗಿದ್ರು ಇನ್ನು. ನಾನು ಬಾಯ್ ಮಾಡಿ ಹೊರಡ್ತಾ ಇದ್ದೀನಿ. ಮನೆಯಿಂದ ಒಂದು 8:20ಗೆಲ್ಲ ಬಿಟ್ಟೆ ಮನೇನ. ಅದ್ರ ಮನೆಯಿಂದ ಬರಬೇಕಾದ್ರೆ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಮಾಡಿಕೊಂಡೆ ಬರೋದು. ಆಮೇಲೆ ಸ್ವಲ್ಪ ದೂರ ಆಟೋದಲ್ಲಿ ಬರಬೇಕು. ಆಟೋದಲ್ಲಿ ಸಹಿತ ಬಂದೆ. ನನ್ನ ಫ್ಲೇವರ್ ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಡೆ ಫುಲ್ಲು ಜಾಮ್ ಇತ್ತು. ಅದೊಂದು ವೀಡಿಯೋ ಮಾಡಿಕೊಂಡೆ. ಡೈಲಿ ಟ್ರಾಫಿಕಲ್ಲಿ ನಾನು ಓಡಾಡ್ತಾ ಇದ್ದೆ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ನಡ್ಕೊಂಡೇ ಓಡಾಡಿದ್ರು ಓಕೆ. ನೋಡಿ ಫ್ರೆಂಡ್ಸ್, CNGದಲ್ಲಿ ಎಷ್ಟೊಂದು ಆಟೋಗಳು, ಕಾರುಗಳು ಲೆಕ್ಕನೇ ಇಲ್ಲ. ಡೈಲಿ ಕಾರು ಆಟೋ ನೋಡ್ತಾನೆ ಇರ್ತೀನಿ. ಪಾಪ ಬೆಳಗ್ಗೆಯಿಂದ ಎಷ್ಟೋ ತನಕ ವೆಯ್ಟ್ ಮಾಡ್ತಾರೋ ಗೊತ್ತಿಲ್ಲ. ಈ CNG ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಹಂಗಾಗಿ ಸುಮ್ಮನೆ ಒಂದು 30 ಮಿನಿಟ್ಸ್ ವಾಕ್ ಇತ್ತು. ನಾನು ಕೆಲ್ಸಕ್ಕೆ ಹೋಗೋ ಜಾಗ ಸಹಿತ ಸಿಕ್ತು. ನಾನು ಅಲ್ಲಿಂದ ಲಿಫ್ಟಲ್ಲಿ ಹತ್ಕೊಂಡು ಹೊರಟೆ ಫ್ರೆಂಡ್ಸ್. ಇಷ್ಟೇ ನನ್ನ ಬ್ಲಾಗ್. ಎಲ್ಲರಿಗೂ ಬಾಯ್. ನನ್ನ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್.